ಏನು ನೀನ್ ಅವತಾರ? ಏನ್ರಿ ನಿಮ್ ಅವತಾರ? ಇದನ್ನೇನ್ ಸ್ಕೂಲು ಅನ್ಕೊಂಡಿದೀರಾ? MG ರೋಡ್ ಮಾಲು ಅನ್ಕೊಂಡಿದೀರಾ? ಅಚ್ಚುಕಟ್ಟಾಗಿ ಟೇಪ್ ಹಾಕೊಂಡು ಜಡೆ ಹಾಕೊಂಡ್ ಬಂದ್ರೆ ಅಂದ್ರೆ ಒಳ್ಳೆ ಹಿಂದಿ ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ತರ ಸ್ಟೈಲ್ ಹೊಡ್ಕೊಂಡ್ ಬಂದಿದ್ದೀರಾ. ಯಾಕೆ ಅಳ್ತಾ ಇದ್ಯಾ? ನಾನು ಪ್ರಶ್ನೆ ಕೇಳ್ತೀನೋ ಇಲ್ವೋ, ನಿನ್ ಕತೆ ಮಾತ್ರ ರೆಡಿ ಮಾಡ್ಕೊಂಡ್ ಬಂದಿರ್ತೀಯ. ನಮ್ಮಮ್ಮಗೆ ಕೈ ಕೂಡ ಎತ್ತಕ್ಕಾಗ್ತಿಲ್ಲ. ಇರಿಟೇಟ್ ಮಾಡ್ಬೇಡ. ಗೆಟ್ ಔಟ್. ನೀವಿಬ್ರೆಲ್ಲ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ನಿಮ್ಮಿಬ್ರಿಗೆ ಕ್ಲಾಸ್ಗೆ ಎಂಟ್ರಿ ಇಲ್ಲ ಇವತ್ತು. ಯಾಕೆ ಮೇಡಮ್? ಯಾಕ? ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಕ್ಕಾಗತ್ತೆ, ಜಡೆ ಹಾಕೊಂಡ್ ಬರಕ್ಕಾಗಲ್ವಾ? ಅಯ್ಯೋ ಮ್ಯಾಮ್, ರೀಲ್ಸ್ ಮಾಡಿದ್ ನಾವಲ್ಲ, ನಮ್ಮ ಅಪ್ಪ ಅಮ್ಮನೇ ಫೋರ್ಸ್ ಮಾಡಿ ನಮ್ಮ ಹತ್ರ ಮಾಡ್ಸಿದ್ದು. ಹೌದು ಮ್ಯಾಮ್, ನಮಗ್ ರೀಲ್ಸ್ ಮಾಡಕ್ ಇಷ್ಟ ಇಲ್ಲ, ಅವರೇ ಫೋರ್ಸ್ ಮಾಡಿ ಮಾಡ್ಸಿದ್ದು. ತಪ್ಪು ನಿಮ್ದಲ್ಲ, ನಿಮ್ ಪೇರೆಂಟ್ಸ್ದು. ಅದ್ ಹಾಳಾಗೋಗ್ಲಿ. ನೀನ್ ಯಾಕೆ ಜಡೆ ಹಾಕಿಲ್ಲ? ಅದು ಮ್ಯಾಮ್, ಟೈಟ್ ಆಗಿ ಜಡೆ ಹಾಕಿದ್ರೆ ಹೇರ್ ಫಾಲ್ ಆಗುತ್ತೆ, ಅದಕ್ಕೆ ಲೂಸ್ ಆಗಿ ಬಿಟ್ಕೊಂಡ್ ಬಂದೆ. ಯಾವ್ದ್ಯಾವ್ದೋ ಕಿತ್ತೋಗಿರೋ ಶಾಂಪೂ ಹಾಕ್ತೀರಾ, ಅದ್ರಿಂದ ನಿಮ್ಗೆ ಹೇರ್ ಫಾಲ್ ಆಗಲ್ಲ. ಅದೇ ಸ್ಕೂಲಿಗೆ ಜಡೆ ಹಾಕೊಂಡ್ ಬಂದ್ರೆ ಮಾತ್ರ ಹೇರ್ ಫಾಲ್ ಆಗ್ಬಿಡುತ್ತಲ್ಲ. ಇರಿಟೇಷನ್ ಇರಿಟೇಷನ್. ಸಾರಿ ಮ್ಯಾಮ್, ನಾನದು ತಪ್ಪದೆ. ನನ್ನ ಕಣ್ ಮುಂದೆ ಒಂದು ಕ್ಷಣ ಇರ್ಬೇಡಿ. ಔಟ್. ಬಿಟ್ರೆ ಸಾಕು ಎಸ್ಕೇಪ್ ಆಗ್ಬಿಡ್ತಾರೆ. ಈಗಿನ ಕಾಲದ ಹೆಣ್ಮಕ್ಳು ಒಂದು ಜಡೆ ಹಾಕೊಂಡ್ ಬಂದಿ ಅಂದ್ರೆ 1000 ಕಾರಣ ಇರುತ್ತೆ. ಗುಡ್ ಮಾರ್ನಿಂಗ್ ಸರ್. ಇಲ್ಲ, ಬಾಕಲ್ಲ ಬಾಸ್ಕಲ್. ಯಾರ್ ಬಾಕ್ಸ್ ಕದಿಯಕ್ ಹೋಗ್ತಿದ್ಯಾ ಸರ್? ನಿಮ್ದೆ. ನೋವೇ ಚಾನ್ಸೇ ಇಲ್ಲ. ಯಾರಿಗೂ ಸಿಗದೆ ಇರೋ ಜಾಗದಲ್ಲಿ ನಾನು ಬಾಕ್ಸ್ ಇಟ್ಟಿದ್ದೀನಿ. ನನ್ನನ್ನ ಏನು ಅನ್ಕೊಂಡಿದ್ಯಾ ನೀನು? ವೇಸ್ಟ್ ಬಾಡಿ ಅನ್ಕೊಂಡಿದೀನಿ ಸರ್. ಏನದ? ಅಂದ್ರೆ ನಮ್ಮಂತ ಸ್ಟೂಡೆಂಟ್ಸ್ ಗೆ ನೀವೇ ಇನ್ಸ್ಪಿರೇಷನ್ ಅನ್ಕೊಂಡಿದೀನಿ ಸರ್. ಗೊತ್ತಾಯ್ತಾ? ಸೂಪರ್ ಟ್ಯಾಲೆಂಟೆಡ್ ಸರ್ ನೀವು. ಸುಮ್ನೆ ನಾನಂದ್ರೆ ಸ್ಕೂಲಲ್ಲಿ ಎಲ್ಲರ ಬಾಕ್ಸು ಕದ್ದಿದ್ಯಾ, ಆದ್ರೆ ನನ್ ಬಾಕ್ಸ್ ಇದ್ದ ನೀನು ಮುಟ್ಟಕ್ಕೂ ಚಾನ್ಸ್ ಇಲ್ಲ. ತಮಾಷೆನೆ ಅಲ್ಲ ಸರ್ ನೀವು. ಆದ್ರೂ ಮಸಾಲೆ ದೋಸೆ ಆಲೂಗೆಡ್ಡೆ ಪಲ್ಯ ಸಖತ್ತಾಗಿತ್ತು ಸರ್. ನೆಕ್ಸ್ಟ್ ಟೈಮ್ ನೀವು ಮಸಾಲೆ ದೋಸೆ ತಂದ್ರೆ ಕಾಯಿ ಚಟ್ನಿ ಸ್ವಲ್ಪ ಜಾಸ್ತಿ ತಗೊಬನ್ನಿ ಸರ್, ನನ್ನ ಫೇವ್ರೇಟ್. ಸರ್ ತಗೊಳ್ಳಿ ಸರ್ ನಿಮ್ ಬಾಕ್ಸ್. ಭಾಸ್ಕರ್ ಕಡೆಯಿಂದ ನಿಮ್ ವೈಫ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ಬರ್ತೀನಿ ಸರ್. ಭಾಸ್ಕರ, ನಿಮ್ ಬ್ಯಾಚ್ ಅಲ್ಲೂ ಈ ತರ ಬಾಕ್ಸ್ ಕಲ್ಲ ಇದಾನ ಇದ್ರೆ ಅವನಿಗೆ ಟ್ಯಾಗ್ ಮಾಡಿ.